ಅಷ್ಟು ವರ್ಷ ದುಡ್ದಿದ್ದೀವಿ, ನಮಗೊಂದು ಅವಕಾಶ ಮಾಡ್ಕೊಡಿ ಅಂದ್ರು. ಅವಕಾಶ ಮಾಡ್ಕೊಳ್ಳಿರೋದ್ರಿಂದ ಅವರೆಲ್ಲ ತಿರುಗಿ ಬಿದ್ದಿದ್ದಾರೆ. ಪ್ಲಸ್ ಆಗುತ್ತೆ, ಬಿಜೆಪಿ ಎಲ್ಲಾದ್ರೂ ಗೆಲ್ಲುತ್ತೆ. ಈಗ ಒಂದೇ ಕುಟುಂಬಕ್ಕೆ ಇಷ್ಟು ವರ್ಷ ಅಧಿಕಾರ ಕೊಟ್ಟಿವಿ, ಈ ಸಲ ಬದಲಾವಣೆ ಮಾಡಬೇಕು. ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅನ್ನುವಂಥದ್ದಿದೆ. ಗಂಡು ಮಕ್ಳಿಗೆ ಜೋಬಿಂದ ಇನ್ನೊಂದಿಷ್ಟು ದುಡ್ಡುಗಳನ್ನ ಖರ್ಚು ಮಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಏನು ಬೆಲೆ ಇಲ್ಲೇನೋ ಅಂತ ಅವಮಾನ ಮಾಡ್ತಾ ಇದ್ದಾರೆ. ಈ ಎಲೆಕ್ಷನ್ ಬಂದದಂತೇಳಿ ಇಲ್ಲಿ 2-3 ತಿಂಗಳದ್ದು ದುಡ್ಡು ಒಂದೇ ಕಡೆ ಹಾಕ್ಯಾರ. ಗ್ಯಾರಂಟಿ ನಂಬಿಕೊಂಡು ಈಗೇನು ಸರ್ಕಾರ ನಡೆಸಕತ್ತೆ ಹೊರತಾಗಿ ಅದನ್ನ ಬಿಟ್ರೆ ಬೇರೆ ಯಾವುದೋ ಅಭಿವೃದ್ಧಿ ವಿಚಾರ ಸರ್ಕಾರ ಮಾಡ್ತಾ ಇಲ್ಲ. ಮುಸಲ್ಮಾನ ಬಾಂಧವರು ಇವತ್ತು ಅವರು ಕೂಡ ನಮ್ಮಲ್ಲಿ ಎಲ್ಲರಲ್ಲಿ ಒಬ್ರು. ಅವ್ರನ್ನ ಪ್ರತ್ಯೇಕ ಮಾಡಿದ್ದೆ ಕಾಂಗ್ರೆಸ್. ಹೆಣ್ಮಕ್ಳುಗಳಿಗೆ ಬಿಜೆಪಿ ಓಟ್ ಹಾಕ್ರಿ ಅಂತ ಕೇಳೋದೇ ಕಷ್ಟ ಆಗಿತ್ತು. ಈಗ ಹಂಗಿಲ್ಲ. ನಾನು ಹೋದ್ರೆ ಮೆಟ್ಲ ಹತ್ರ ಅಕ್ಕರ್ ಬರ್ತಾ ಇದಾರೆ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ನಮಗೊಂದು ಭೂತ ಬಿಟ್ಬಿಟ್ಟಿದ್ದಾರೆ. ಏನು ಅಂದ್ರೆ ಬಿಜೆಪಿ ಬಂದ್ರೆ ಮುಸ್ಲಿಮರನ್ನ ಓಡಿಸ್ಬಿಡ್ತಾರಂತೆ. ಹಿಂದೂ ಮುಸಲ್ಮಾನ್ ಎಲ್ಲರೂ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಶ್ರೀನಿವಾಸನ ಗೆಲ್ಲಿಸ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಈಗಾಗಲೇ ಭರ್ಜರಿಯಾಗಿ ಮತಬೇಟೆಯನ್ನ ಮಾಡ್ತಾ ಇದೆ. ನಮ್ಮ ಜೊತೆ ಮಹಿಳಾ ನಾಯಕಿಯರಿದ್ದಾರೆ. ಒಂದು ಕಡೆ ಗಾಯತ್ರಿ ಸಿದ್ದೇಶ್ವರ್ ಅವರಿದ್ದಾರೆ, ಮತ್ತೊಂದು ಕಡೆ ಕರೆಮ್ಮ ನಾಯಕ್ ಅವರು ಶಾಸಕಿ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಗಿದೆ ಹವಾ? ಯಾಕೆಂತಂದ್ರೆ ನೀವು ಲೋಕಲ್ ಆಗಿರೋದ್ರಿಂದ ನಿಮಗೆ ಫಸ್ಟ್ ಮಾತಾಡಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ದಾವಣಗೆರೆ ನೀವು ದಕ್ಷಿಣದಲ್ಲಿ ಇದು ಆಕಸ್ಮಿಕವಾಗಿ ಬಂದಿದ್ದಂತ ಎಲೆಕ್ಷನ್ ಇದು. ಯಾಕೆಂದ್ರೆ ಶಾಮನೂರ್ ಶಿವಶಂಕರಪ್ಪ ತೀರ್ಕೊಂಡಿರೋದ್ರಿಂದ ಅದು ಸೀಟು ತೆರವಾಗಿದೆ. ಅದಕ್ಕೆ ಒಬ್ರು ಸಮರ್ಥವಾದ ಅಭ್ಯರ್ಥಿ ಬೇಕು ಅಂತೇಳಿ ಹುಡುಕಾಡಿದ್ದಾರೆ. ಅದರಲ್ಲಿ ಅವರು ತಮ್ಮ ಮೊಮ್ಮಗನಿಗೆ ಕೊಟ್ಟಿರೋದು ನೋಡ್ರೆ ಅದು ಸರಿ ಸೂಕ್ತ ಅಲ್ಲ ಅಂತ ನಮಗೆಲ್ಲ ಅನ್ಸಿ ಈಗ ಮುಸ್ಲಿಂ ಬಾಂಧವರು ಎಲ್ಲರೂ, ಯಾಕೆಂದ್ರೆ ಅವರೊಂದು ಸೀಟ್ ಕೇಳಿದ್ರು. ಅವರು ಅಷ್ಟು ವರ್ಷ ದುಡ್ದಿದ್ದೀವಿ, ನಮಗೊಂದು ಅವಕಾಶ ಮಾಡ್ಕೊಡಿ ಅಂದ್ರು. ಅವಕಾಶ ಮಾಡ್ಕೊಳ್ಳಿರೋದ್ರಿಂದ ಅವರೆಲ್ಲ ತಿರುಗಿ ಬಿದ್ದಿದ್ದಾರೆ. ಅದು ನಮಗೆ ಪ್ಲಸ್ ಆಗುತ್ತೆ, ಬಿಜೆಪಿ ಎಲ್ಲಾದ್ರೂ ಗೆಲ್ಲುತ್ತೆ. ಅದು ಅಲ್ಲದೆ ಇವರು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಬಡ ಕುಟುಂಬದಿಂದ ಬಂದವರು. ಅವ್ರ ತಂದೆನೂ ಅಮಾಲಿ ಆಗಿರೋದ್ರಿಂದ ಅವ್ರಿಗೆಲ್ಲರೂ ವಿಶ್ವಾಸನೂ ಅವ್ರಿಗೆ ಗೊತ್ತಿದೆ. ಎಲ್ಲ ಕಷ್ಟ ಸುಖನೂ ಅವರಲ್ಲಿ ಹೇಳ್ಕೊಂಡು ಅವ್ರನ್ನ MLA ಮಾಡ್ಲಿಕ್ಕೆ ಎಲ್ಲರೂ ಒಮ್ಮತದಿಂದ ಅವರಿಗೆ ಸಹಕಾರ ಕೊಡ್ತಾರೆ ಅಂತ ನಾನು ಹೇಳಿಕ್ಕೆ. ಇನ್ಫ್ಯಾಕ್ಟ್ ಕರೆಮ್ಮ ನಾಯಕ್ ಅವರು ಕೂಡ ರಾಯಚೂರಿಂದ ಬಂದಿದ್ದಾರೆ. ಪಾಪ ಅವರು ಕೂಡ ಶಾಸಕಿ ಮತ್ತು ನಾಯಕ ಸಮಾಜದಲ್ಲಿ ಒಂದು ದೊಡ್ಡ ಹಿಡ್ತಾ ಇರುವಂತವ್ರು. ಏನಂತಾರೆ ಮೇಡಮ್ ಜನ? ದಾವಣಗೆರೆ ದಕ್ಷಿಣ ಒಂದು ಕ್ಷೇತ್ರದಲ್ಲಿ ಏನಿಗೇನು ಉಪಚುನಾವಣೆ ನಡೀತದ, ನಾವು ಕೂಡ ಈಗ ಸತತವಾಗಿ 4 ದಿನದಿಂದ ಪ್ರತಿ ಒಂದು ವಿಲೇಜಿಗೆ ನಾವು ಅಡ್ಡಾಡಿವಿ. ಅಲ್ಲಿ ನೋಡಿದ್ರೆ ಒಂದು ಬದಲಾವಣೆ ಬಯಸಂತದ್ದು ನಮ್ಗೆ ಕಂಡು ಬರಕತ್ತದ. ಯಾಕಂದ್ರೆ ಈಗ ಒಂದೇ ಕುಟುಂಬಕ್ಕೆ ಇಷ್ಟು ವರ್ಷ ಅಧಿಕಾರ ಕೊಟ್ಟಿವಿ, ಈಗ ನಾವು ಈ ಸಲ ಬದಲಾವಣೆ ಮಾಡಬೇಕು. ಒಂದು ಪ್ರಜಾಪ್ರಭುತ್ವ ಎತ್ತಿ ಹಿಡಿಬೇಕು, ಸಾಮಾನ್ಯ ವ್ಯಕ್ತಿಗೆ ಅಧಿಕಾರ ಕೊಡ್ಬೇಕನ್ನಂತೇಳಿ ದಕ್ಷಿಣ ಒಂದು ವಿಧಾನಸಭಾ ಮತಕ್ಷೇತ್ರದಿಂದ ಎಲ್ಲರೂ ತೀರ್ಮಾನ ಮಾಡ್ಯಾರ ಸರ್. ಖಂಡಿತವಾಗ್ಲೂ ನಮ್ಮ ಶ್ರೀನಿವಾಸ್ ದಾಸಪ್ಪ ಕರಿಯಪ್ಪ ಅವರು ಗ್ಯಾರಂಟಿ ಗೆಲ್ತಾರ ಅನ್ನೋದು ವಿಶ್ವಾಸ. ಓಕೆ, ಬಹಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಏನು ಅಂತಂದ್ರೆ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅನ್ನುವಂಥದ್ದಿದೆ. ನಿಜವಾಗ್ಲೂ ಅದು ಗ್ರೌಂಡ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಅಂತ? ಒಂದ್ ಕಡೆ ನೋಡಿದ್ರೆ ಅದು ಅವರಿಗೆ ಮಾರಕ ಆಗಿದೆ. ಯಾಕೆ ಅಂದ್ರೆ ಅವ್ರು ಕೂಡ 2,000 ಕೊಟ್ಟು ಗಂಡ್ ಮಕ್ಳಿಗೆ ಜೋಬಿಂದ ಇನ್ನೊಂದಿಷ್ಟು ದುಡ್ಡುಗಳನ್ನ ಖರ್ಚು ಮಾಡಿಸ್ತಾ ಇದ್ದಾರೆ. ಎಲ್ಲಾ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಹೆಣ್ಮಕ್ಳಿಗೂ ತೊಂದರೆ ಆಗ್ತಾ ಇದೆ. ಅದಲ್ದೆ ಬಸ್ಸುಗಳು ಅದು ಫ್ರೀ ಮಾಡಿದ್ದಾರೆ. ಫ್ರೀ ಮಾಡಿದ್ರೆ ಯಾವ ರೀತಿ ಅಂದ್ರೆ ಈಗ ದಾನವಾಗಿ ಕೊಟ್ರೆ ಹೆಂಗೆ ನಾವೊಂಥರ ಭಿಕ್ಷೆ ಬೇಡ್ತೀವಲ್ಲ, ಭಿಕ್ಷೆ ಬೇಡದ್ರೆ ಯಾವ ತರ ಇದ್ ಮಾಡ್ತಾರ, ಆ ರೀತಿ ಹೆಣ್ಣು ಮಕ್ಳಿಗೆ ಬೆಲೆನೇ ಇಲ್ಲ. ಅವರು ಕಂಡಕ್ಟರ್ ಆಗ್ಲಿ ಇವರು ಡ್ರೈವರ್ಗಳಾಗ್ಲಿ ಮಾತಾಡ್ಸಲ್ಲ ಲೆಕ್ಕ ನೋಡಿದ್ರೆ ಹೆಣ್ಮಕ್ಳಿಗೆ ಏನು ಬೆಲೆ ಇಲ್ಲೇನೋ ಒಂದು ಏನೋ ಪುಕ್ಷಟೆ ಬರ್ತಾ ಇದಾರೆ ಅನ್ನೋ ಇದ್ರಲ್ಲಿ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಎಷ್ಟೊಂದು ನೀವೆಲ್ಲ ಕೇಳಿರ್ಬೇಕು ಅದನ್ನೆಲ್ಲ. ಅದು ಎಲ್ಲ ಕಡೆನೂ ನಡೀತಾ ಇದೆ. ಅದಕ್ಕೆ ಈಗಲೇ ಹೆಣ್ಮಕ್ಳುಗಳೇ ಹೇಳ್ತಿದ್ದಾರೆ, ಬಡ ಹೆಣ್ಮಕ್ಳುಗಳೇ, ನಮಗೇನು ಫ್ರೀ ಬೇಡ, ದಯವಿಟ್ಟು ನಮಗೆಲ್ಲ ಅನುಕೂಲ ಆಗಂತದ್ದು ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡ್ಕೊಡಿ, ನಮಗೆ ಬೇಕಾಗಿರೋ ಅಂತದ್ದು ಯಾವ್ದ್ರ ಉದ್ಯೋಗ ಕಲ್ಪಿಸ್ರಿ ಅಂತೇಳಿ ಹೆಣ್ಮಕ್ಳೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ.
ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಏನ್ ಇಂಪ್ಯಾಕ್ಟ್ ಇದೆ ಗ್ಯಾರಂಟಿಗಳದ್ದು? ಸರ್, ಈಗ ಗ್ಯಾರಂಟಿಗಳು ಯಾರು ಮಹಿಳೆಯರೇನೋ ಅದನ್ನ ಬಯಸಿರ್ಲಿಲ್ಲ. ಮಹಿಳೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ. ಇವತ್ತು ಗ್ಯಾರಂಟಿ ಕೊಡ್ತೀವಿ ಅನ್ನೋಂತ ಒಂದು ನೆವದಿಂದ ಅದೊಂದು ಒಂದು ಅಂಗಿಸಿದಂಗ ಆಕತ್ತದ ಮಹಿಳೆಗೆ. ಯಾಕಂದ್ರೆ ಅವ್ರು ಕೂಡ ಕೆಲವೊಂದು ಗ್ಯಾರಂಟಿ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತದಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವ್ರು ಕೂಡ ಕೆಲವೊಂದು ಕಮಿಟ್ಮೆಂಟ್ ಆಗಿರ್ತಾರ, ಗುಂಪುಗಳು ಅವೆಲ್ಲ ರಚನೆ ಮಾಡ್ಕೊಂಡಿರ್ತಾರ. ಆದ್ರೆ ಪ್ರತಿ ತಿಂಗಳ ಗ್ಯಾರಂಟಿ ಬರೋದೇ ಇಲ್ಲ. ಈಗ ನೀವು ಗಮನಿಸಬಹುದು, ಈಗ ಎಲೆಕ್ಷನ್ ಬಂದದಂತೇಳಿ ಇಲ್ಲಿ 2-3 ತಿಂಗಳದ್ದು ಒಂದ್ ದುಡ್ಡು ಒಂದೇ ಕಡೆ ಹಾಕ್ಯಾರ. ಅಂದ್ರೆ ಇದನ್ನ ಮತದಾರನ ಮಹಿಳೆಯರನ್ನ ಯಾವ ರೀತಿ ಯಾಮರಿಸ್ತದ ಸರ್ಕಾರ ಅನ್ನೋಂಥದ್ದು ಸಾಬೀತಾಗ್ಯದ. ಇವತ್ತು ಗ್ಯಾರಂಟಿ ನಂಬಿಕೊಂಡು ಏನ್ ಸರ್ಕಾರ ನಡೆಸಕತ್ತದ ಹೊರತಾಗಿ ಅದನ್ನ ಬಿಟ್ರೆ ಬೇರೆ ಯಾವ್ದು ಅಭಿವೃದ್ಧಿ ವಿಚಾರ ಸರ್ಕಾರ ಮಾಡ್ತಾ ಇಲ್ಲ. ಹಂಗಾಗಿ ಒಂದು ಮಹಿಳೆ ಸ್ವಾಭಿಮಾನ, ಈಗ ಮೇಡಮ್ ಹೇಳಿದಂಗ ಸ್ವಾಭಿಮಾನದ ಒಂದು ವಿಚಾರವನ್ನ ಸರ್ಕಾರ ಬಹಳ ಏನಂತಾರೆ ಕಸ್ಕೊಳ್ಳಕತ್ತದನಂತ ನಾವ್ ಹೇಳ್ಬೋದು. ಓಕೆ, ಇನ್ಫ್ಯಾಕ್ಟ್ ನೀವು ಮುಸಲ್ಮಾನರ ಜೊತೆಯೂ ಕೂಡ ತುಂಬಾ ಒಡನಾಟವನ್ನ ಚೆನ್ನಾಗಿ ಇಟ್ಕೊಂಡಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ. ನೀವು ನೋಡಿದ ಹಾಗೆ ದಾವಣಗೆರೆ ದಕ್ಷಿಣದಲ್ಲಿರುವಂತಹ ಮುಸಲ್ಮಾನರ ಒಲವು ಹೇಗಿದೆ ಅಂತ, ಯಾಕೆಂತಂದ್ರೆ ಈ ಬಾರಿ ಬಿಜೆಪಿ ಗೆದ್ರೂ ಪರವಾಗಿಲ್ಲ ಅನ್ನೋ ಮೆಂಟಾಲಿಟಿಯಲ್ಲಿ ಅವ್ರು ಇದ್ದಾರೆ. ಅಭಿಪ್ರಾಯಗಳು ಕಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅದೇ ಅಭಿಪ್ರಾಯವನ್ನ ಅವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ನಾವು ಮುಸಲ್ಮಾನ ಬಾಂಧವರು ಇವತ್ತು ಅವರು ಕೂಡ ನಮ್ಮಲ್ಲಿ ಎಲ್ಲರಲ್ಲಿ ಒಬ್ರು. ಅವ್ರನ್ನ ಪ್ರತ್ಯೇಕ ಮಾಡಿದ್ದೆ ಕಾಂಗ್ರೆಸ್. ಇಲ್ಲ ನೀವು ಬಿಜೆಪಿ ನಿಮ್ ವಿರುದ್ಧ ಅದ ಹಂಗ ಹಿಂಗ ಅಂತೇಳಿ ಯಾವತ್ತು ಇಲ್ಲಿ ಬಿಜೆಪಿ ವಿರುದ್ಧ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲರೂ ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲರೂ ಒಂದೇ. ಆ ಒಂದು ತತ್ವ ಸಿದ್ಧಾಂತ ಪ್ರತಿಯೊಂದು ಪಕ್ಷಕ್ಕ ಪ್ರತಿಯೊಬ್ಬರಿಗೆ ಇದ್ದೇ ಇರ್ತದ. ಅವರು ವೋಟ್ ಬ್ಯಾಂಕ್ ಮಾಡೋ ಸಂಬಂಧ ಕಾಂಗ್ರೆಸ್ ಮತ್ತೆ ಬೇರೆ ಇದೇನ್ ಬಿಜೆಪಿ ಮತ್ತೆ ಬೇರೆ ಜೆಡಿಎಸ್ ಪಕ್ಷದಿಂದ ಅವ್ರೇನು ಅದನ್ನ ಬೇರ್ಪಡಿಸಂತ ಪ್ರಯತ್ನ ಕಾಂಗ್ರೆಸ್ ಮಾಡಕತ್ತದ. ಆದ್ರೆ ನಿಜವಾಗ್ಲೂ ಮುಸಲ್ಮಾನರಿಗೆ ಬರ್ತಕ್ಕಂತ ಹಕ್ಕು ಕಸ್ಕೊಂಡದ. ಯಾಕಂದ್ರೆ ಇಷ್ಟು ವರ್ಷ ಕಾಲ ದುಡಿದಾರ ಕಾಂಗ್ರೆಸ್ಸಿಗೆ. ಅವರಿಗೆ ಒಂದು ಹಿರಿಯರಿಗೆ ನೋಡಿ ಒಂದು ಗುರುತಿಸಿ ಅವ್ರಿಗೆ ಹೆಚ್ಚಿನ ಒಂದು ಓಟುಗಳದಾವಿಲ್ಲಿ ಅವ್ರಿಗೆ ಕೊಡ್ಬೋದಾಗಿತ್ತು. ಅವ್ರ ಈ ಸಲ ಮಾತ್ರ ಅವರು ನಿಜವಾಗ್ಲೂ ಅವ್ರು ನಾವು ಅಡ್ಡಾಡಿ ಕೇಳಿದಂತದ್ ನಾವು ನೋಡಿದಾಗ ಅವರು ಒಂದು ಪಕ್ಷಕ್ಕೆ ನಾವೇನ್ ಕಾಂಗ್ರೆಸ್ ಪಕ್ಷದ ಆಳುಗಳಲ್ಲ, ನಾವ್ ಯಾವುದೇ ಕಾರಣಕ್ಕೂ ನಾವು ಈ ಸಲ ಅವ್ರಿಗೆ ತಕ್ಕಪಟ್ಟ ಕಲಿಸ್ತೇವೆ ಅಂತ ಹೇಳಿ ಹೇಳಂತದ್ದು ನನ್ ಗಮನಕ್ಕೆ ಬಂದ. ಹೆಣ್ಮಕ್ಳನ್ನ ಒಲಿಸೋದ್ ಕಷ್ಟ ಆಗ್ತಿಲ್ವಾ ಅಂತ? ಇಲ್ಲ ಹಾಗೇನಿಲ್ಲ. ಹೆಣ್ಮಕ್ಳು ನಾನು ಒಂದು ಅಬ್ಸರ್ವ್ ಮಾಡಿದೆ. ಯಾಕೆಂದ್ರೆ ಮುಸಲ್ಮಾನ್ ಬಾಂಧವರ ಏರಿಯಾಕ್ಕೆ ಹೋಗಿದ್ದೆ. ಮೊದಲು ಹೆಣ್ಮಕ್ಳುಗಳಿಗೆ ನಮಗೆ ಓಟ್ ಹಾಕ್ರಿ ಅಂತ ಬಿಜೆಪಿಗೆ ಓಟ್ ಹಾಕ್ರಿ ಅಂತ ಹೇಳಿ ಕೇಳೋದೇ ಕಷ್ಟ ಆಗಿತ್ತು. ಯಾಕೆಂದ್ರೆ ಅವ್ರ ಹೆಣ್ಮಕ್ಳು ಹೊರಗೆ ಬರ್ತಿರ್ಲಿಲ್ಲ, ಪರದೆಯಿಂದ ಒಳಗೆ ಇರ್ತಿದ್ರು. ಈಗ ಹಂಗಿಲ್ಲ. ನಾನು ಹೋದ್ರೆ ಮೆಟ್ಲ ಹತ್ರ ಸೀದಾ ಬರ್ತಾ ಇದಾರೆ ಅಂದ್ರೆ ಅಕ್ಕರ್ ಬರ್ತಾ ಇದಾರೆ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ಆ ಪಾಂಪ್ಲೆಟ್ ಸೀದಾ ಕೈಯಲ್ಲೇ ಇಸ್ಕೊಂಡು, ಯಾಕೆಂದ್ರೆ ಎದ್ರಕೊಂಡು ಅದನ್ನ ಮುಚ್ಚಿಟ್ಕೊಳ್ಳೋದೇ ಆಗ್ಲಿ ಇದ್ ಮಾಡಿದ್ರೆ ಅದ್ ಮಾಡಲ್ಲ, ಕ್ಲೀನ್ ಆಗಿ ಇಸ್ಕೊಂಡು ನಾವು ಹಾಕ್ತಿವಮ್ಮ ಈ ಸಲ ಹಾಕ್ತಿವಿ ಅಂತಾನೆ ಹೇಳ್ತೀವಿ. ಈ ಸಲ ಬದಲಾವಣೆ ಮಾಡಿ ಅಂತ ಹೇಳಿದಾಗ ಬದಲಾವಣೆ ಮಾಡ್ತೀವಿ ನಾವು, ನಿಮ್ಗೆ ಒಂದ್ಸಲ ಕೊಟ್ಟು ನೋಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿರೋದ್ರಿಂದ ಅದರಿಂದ ನಮ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಮುಸಲ್ಮಾನರು ಮತ್ತೆ ಹಿಂದೂಗಳು ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ್ರಾಗಿ ಬಾಳ್ತಾ ಇದ್ವಿ. ನಮಗೆ ಯಾವ ರೀತಿ ತೊಂದರೆ ಮಾಡಿಲ್ಲ. ಕಾಂಗ್ರೆಸ್ನವರು ನಮಗೊಂದು ಭೂತ ಬಿಟ್ಬಿಟ್ಟಿದ್ದಾರೆ. ಏನು ಅಂದ್ರೆ ಬಿಜೆಪಿ ಬಂದ್ರೆ ಮುಸ್ಲಿಮರನ್ನ ಓಡಿಸ್ಬಿಡ್ತಾರಂತೆ, ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತೇಳಿ ಎದುರಿಸೋದು ಲೆಕ್ಕ ಮಾಡಿದರೆ ಹೊರತು ಯಾವ ರೀತಿ ತೊಂದರೆನೂ ನಮಗೆ ಆಗಿಲ್ಲ ಅಂತ ಹೇಳಿ ಹೆಣ್ಮಕ್ಳುಗಳು ಸಹ ಹೇಳ್ತಾರೆ. ನಾನೇ ಅವ್ರ ಇದಕ್ಕೆ ಹೋಗಿದ್ದೀನಿ. ಇಲ್ಲಿ ಒಂದು ಏರಿಯಾದಲ್ಲಿ ಬರೀ ಮುಸಲ್ಮಾನರು ಇದ್ದಾರೆ. ನೀವೊಂದ್ ಕಡೆ ನೀವು ಹೋಗಿರ್ಬೋದು ಅನ್ಸುತ್ತೆ. ಅದು ತುಂಬಾ ಅಲ್ಲೆಲ್ಲ ಎಲ್ಲ ಕಡೆನೂ ಹೋಗಿ ಬಂದಿದ್ದೀವಿ ನಾವು. ಅವ್ರ ಕಡೆ ಎಲ್ಲ ಇದು ಚೆನ್ನಾಗಿದೆ. ಅವರೆಲ್ಲ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಹೇಗಿತ್ತು ಮೇಡಮ್ ಹೆಣ್ಮಕ್ಳದ ರೆಸ್ಪಾನ್ಸ್? ಇಲ್ಲ, ಹೆಣ್ಮಕ್ಳು ಕೂಡ ಮೇಡಮ್ ಹೇಳಿದಂಗ ಎಲ್ಲ ಹೆಣ್ಮಕ್ಳು ಈ ಸಲ ಬದಲಾವಣೆ ಬಯಸ್ತಾರ. ಯಾಕಂದ್ರೆ ಇಲ್ಲಿ ಒಂದು ಸರ್ಕಾರನೇ ಒಬ್ಬ ಬಡವನ ಮಗನ ಬಡ ವ್ಯಕ್ತಿನ ಸೋಲ್ಸೋದಕ್ಕ ಇಡೀ ಸರ್ಕಾರ ಮತ್ತೆ ಜಾತಿಗೊಬ್ಬ ಮಿನಿಸ್ಟರ್ ಬಂದ್ ಕುಂತದ್ ನೋಡಿದ್ರೆ ಬಹಳ ಶೇಮ್ ಅನ್ಸ್ತದೆ. ಯಾಕಂದ್ರೆ ಇವ್ರು ಏನ್ ಸಾಧಿಸ್ತಾರ ಅಂತ. ಯಾಕಂದ್ರೆ ಇವರು ಆ ಶ್ರೀನಿವಾಸ್ ಅವರು ಗೆಲ್ಲೋದ್ರಿಂದ ಸರ್ಕಾರಕ್ಕೆ ಎಂದಕ್ಕೆ ಇಲ್ಲ. ಪಾಪ ಆ ವ್ಯಕ್ತಿನ ಸೋಲ್ಸ್ಬೇಕು. ಪ್ರತಿಯೊಬ್ಬರಿಗೆ ಭೂತ ಬಿಟ್ಟು ಹಿಂದ ಸಮಾಜಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿನ ಬಡವನ ಸೋಲ್ಸೋದಕ್ಕ ಇಡೀ ಸರ್ಕಾರ ಬಂದು ಕುಂತದ್ದು. ಎಲ್ಲರೂ ಪ್ರತಿಷ್ಠೆಗೆ ಜನರೇ ಪ್ರತಿಷ್ಠೆಗೆ ತಗೊಂಡಾರ. ಇಲ್ಲಿ ನಾವು ನೀವು ಅನ್ನೋದಕ್ಕಿಂತ ಜನ ಇಲ್ಲೇನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಹಿಂದೂ ಮುಸಲ್ಮಾನ್ ಎಲ್ಲರೂ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಶ್ರೀನಿವಾಸನ ಗೆಲ್ಸ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕರೆಮ್ಮ ನಾಯಕ ಹಾಗೂ ಗಾಯತ್ರಿ ಸಿದ್ದೇಶ್ವರ್ ಅವರ ಮಾತುಗಳು. ಹೆಣ್ಣು ಮಕ್ಕಳನ್ನ ಹೇಗೆ ಕಸರತ್ತು ಮಾಡಿ ನೀವು ಮನವೊಲಿಸ್ತಾ ಇದ್ದೀರಿ ಅಂತ ನಾನು ಕೇಳಿದಾಗ ಅವರು ತುಂಬಾ ಸ್ಪಷ್ಟವಾಗಿ ಉತ್ತರವನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಮುಸಲ್ಮಾನ್ ಹೆಣ್ಣು ಮಕ್ಕಳು ವಿಶೇಷವಾಗಿ ನಮ್ಮ ಕಡೆ ಒಲವನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ. ಈ ಬಾರಿ ಗೆಲುವು ಖಚಿತ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಜನ ಹೇಗೆ ಕೈ ಹಿಡಿತಾರೆ ಅಂತ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಇದಾಯತ್, ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ.